ಹಾಯ್ ನಮಸ್ಕಾರ. ಟ್ರೇಡರ್ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಯಾವ ಒಂದು ವಿಷಯದ ಬಗ್ಗೆ ಒಂದು ಸ್ವಲ್ಪ ಚರ್ಚೆಯನ್ನು ಮಾಡೋಣ. ಆ ಪ್ರಾಬ್ಲಮನ್ನು ನಿಮ್ಮ ಮುಂದೆ ಈಗ ನಾನು ಸಾಲ್ವ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಈಗ ವೀಕ್ಲಿ ಹೋಲ್ಡಿಂಗ್ ಮತ್ತು ಲಾಂಗ್ ಟರ್ಮ್ ಏನು ಹೋಲ್ಡಿಂಗನ್ನು ಮಾಡ್ತಾ ಇರ್ತಿರಲ್ಲ ಅವ್ರಿಗಾಗಿ ಒಂದು ಈ ವಿಡಿಯೋನ ಮಾಡ್ತಾ ಇರ್ತೀನಿ. ವೀಕ್ಲಿ ಹೋಲ್ಡಿಂಗ್ ಅನ್ನೋಕ್ಕಿಂತಲೂ ಇದು ಲಾಂಗ್ ಟರ್ಮ್ ಮಾಡೋರಿಗೆ ತುಂಬ ಒಂದು ಒಳ್ಳೆಯ ಒಂದು ಸ್ಟಾಕ್ ಆಗಿದೆ. ವೀಕ್ಲಿನೂ ಕೂಡ ಮಾಡ್ಬೋದು. ಈಗ ಈಗ ವೀಕ್ಲಿ ಹೋಲ್ಡಿಂಗ್ ಅಂದ್ರೆ ಲಾಂಗ್ ಟರ್ಮ್ ಏನು ಹೋಲ್ಡಿಂಗ್ ಏನು ಮಾಡ್ತಾ ಇರ್ತಿರಲ್ಲ ಅವರು ನೀವು ಏನಾದರೂ ಸ್ಟಾಕ್ಗಳನ್ನು ಸರ್ಚ್ ಮಾಡ್ತಾ ಇದ್ರೆ ಅವರಿಗಾಗಿ ಇದೊಂದು ಒಳ್ಳೆಯ ವಿಡಿಯೋ. ನಾನೀಗ ಸ್ಟಾಕ್ಗಳನ್ನು ಸರ್ಚ್ ಮಾಡುವಾಗ ನನಗೆ ಒಂದು ಒಳ್ಳೆಯ ಒಂದು ಸ್ಟಾಕ್ ಅನಿಸಿದ್ದು ಯಾವ ಸ್ಟಾಕ್ ಅನ್ನೋದನ್ನು ಈಗ ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಯಾರ್ಯಾರು ನನ್ನ ವಿಡಿಯೋ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಯಾವ ಒಂದು ಸ್ಟಾಕ್ ಇದು ಅಂತಂದ್ರೆ LIC ಹೌಸಿಂಗ್ ಫೈನಾನ್ಸ್. ಇದರಲ್ಲಿ ಏನಾದರೂ ನೀವು ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ಒಂದು ಒಳ್ಳೆಯ ಒಂದು ಅರ್ನನ್ನು ಮಾಡ್ಬೋದು. ಯಾಕೆ ಒಂದು ಒಳ್ಳೆಯ ಅರ್ನನ್ನು ಮಾಡ್ಬೋದು, ಏನು ಇದರಲ್ಲಿ ಏನಾಗಿದೆ ಈಗ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಾವು ಈಗ ನೋಡೋಣ. ಈಗ ಈಗ ಹೋಲ್ಡಿಂಗ್ ಏನು ಮಾಡ್ತಾ ಇರ್ತಿರಲ್ಲ ನೀವು, ಈಗ ಮಂತ್ಲಿ 2-3 ತಿಂಗಳ ಏನು ಹೋಲ್ಡಿಂಗ್ ನೀವು ಮಾಡಿದ್ರೆ ಇದರಲ್ಲಿ ನೀವು ಒಂದು ಒಳ್ಳೆಯ ಒಂದು ಪ್ರಾಫಿಟನ್ನು ತಗೋಬಹುದು. ಯಾಕಂದ್ರೆ ಈಗ ನಾವೀಗ ಲಾಂಗ್ ಟರ್ಮ್ ಏನು ಹೋಲ್ಡಿಂಗ್ ಮಾಡ್ತಿರ್ತಿರಲ್ಲ ಅವರು ನೀವು ಯಾವ ಒಂದು ಚಾರ್ಟನ್ನು ಓಪನ್ ಮಾಡಿ ನೋಡ್ಬೇಕಂದ್ರೆ ಈಗ ನೀವು ಡೈಲಿ ಚಾರ್ಟನ್ನು ನೋಡ್ತಾ ಇರ್ತೀರ. ಒಬ್ಬೊಬ್ರು ನೀವು ಯಾವ ರೀತಿ ನಿಮ್ಮ ಒಂದು ಅನಾಲಿಸಿಸ್ ಪ್ರಕಾರ ನೀವು ಚಾರ್ಟನ್ನು ಓಪನ್ ಮಾಡಿ ಸರ್ಚನ್ನು ಮಾಡ್ತಾ ಇರ್ತೀರ, ಅನಾಲಿಸಿಸ್ ಮಾಡ್ತಾ ಇರ್ತೀರ. ನಾನು ಈಗ ಲಾಂಗ್ ಟರ್ಮ್ ಹೋಲ್ಡಿಂಗ್ ಮಾಡಬೇಕಂದ್ರೆ ನಾನು ಯೂಸ್ ಮಾಡೋದು ವೀಕ್ಲಿ ಟೈಮ್ ಫ್ರೇಮನ್ನು. ನಾವೀಗ ವೀಕ್ಲಿ ಟೈಮ್ ಫ್ರೇಮನ್ನು ನೋಡಿದಾಗ ಇಲ್ಲಿ ಬ್ರೇಕ್ಔಟ್ ಆಗಿದೆ. ಈಗ ವೀಕ್ಲಿ ಟೈಮ್ ಫ್ರೇಮಲ್ಲಿ ಬ್ರೇಕ್ಔಟ್ ಕೊಟ್ಟಿರೋದ್ರಿಂದ ನಾವೇನು ಮಾಡ್ತೀವಿ ಈಗ ನೋಡ್ರಿ, ಈಗ ನೀವು ನೋಡ್ಬೋದು. ಈಗ ವೀಕ್ಲಿ ಟೈಮ್ ಫ್ರೇಮಲ್ಲಿ ನಾವು ಚೆಕ್ ಮಾಡಿದಾಗ ಇಲ್ಲಿ ಬ್ರೇಕ್ಔಟ್ ಕೂಡ ಆಗಿದೆ. ಇಲ್ಲಿ ಏನಾಗಿದೆ, ರೀಟೆಸ್ಟ್ ಕೂಡ ತಗೊಂಡಿದೆ. ಇಲ್ಲಿ ಬ್ರೇಕ್ಔಟ್ ಆಗಿ ಈಗ ರೀಟೆಸ್ಟ್ ಕೂಡ ಇದು ತಗೊಂಡಿದೆ. ಅಂದಮೇಲೆ ಈಗ ಮಾರ್ಕೆಟ್ ಏನಾಗುದದ ಅಂದ್ರೆ ಈ ತರ ಮೇಲ್ಗಡೆ ಈ ಸದ್ದ ಮಾರ್ಕೆಟ್ ಈ ತರ ಮೇಲ್ಗಡೆನೆ ಏರ್ಕೋತ ಹೋಗ್ಬೇಕು. ಆ ತರ ಒಂದು ಏರ್ಕೋತ ಹೋಗ್ಬೇಕನ್ನೋದು ನನ್ನ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ತಾ ಇದೆ. ಯಾಕಂದ್ರೆ ಇದು ಈಗ ಬ್ರೇಕ್ಔಟ್ ಏನಾಗಿದೆ ಅಲ್ಲ, ಇದು ಈಗ 7 ವರ್ಷಗಳ ನಂತರ ಇದು ಬ್ರೇಕ್ಔಟ್ ಆಗಿದೆ. 7 ವರ್ಷಗಳ ನಂತರ ಬ್ರೇಕ್ಔಟ್ ಆಗಿರೋದ್ರಿಂದ ನಾವು ಇದನ್ನ ಗೋಲ್ಡನ್ ಬ್ರೇಕ್ಔಟ್ ಅಂತ ಹೇಳಿ ಕರಿತೀವಿ. ಆದ ಕಾರಣ ನೀವು ಏನಾದ್ರೂ ಲಾಂಗ್ ಟರ್ಮ್ ಹೋಲ್ಡಿಂಗ್ ಏನು ಮಾಡ್ಬೇಕು ಅಂದ್ಕೊಂಡಿದ್ರ ಇದರಲ್ಲಿ ನೀವು ಏನಾದ್ರೂ 3-4 ತಿಂಗಳ ಇನ್ವೆಸ್ಟ್ಮೆಂಟ್ ಅನ್ನು ಇದರಲ್ಲಿ ನೀವು ಲಾಂಗ್ ಟರ್ಮ್ ಮಾಡಿದ್ರೆ 20-30% ವರೆಗೆ ನೀವು ಇದರಲ್ಲಿ ಅರ್ನನ್ನ ಈಸಿಯಾಗಿ ಮಾಡ್ಬೋದು. ಅದಕ್ಕಾಗಿ ಈ ಒಂದು ಒಳ್ಳೆಯ ಒಂದು ಸ್ಟಾಕ್ ಅಂತ ಹೇಳಿ ನಾನು ಸರ್ಚ್ ಮಾಡ್ಲಿಕ್ಕಾಗಿ ನನಗೆ ಇದು ಒಂದು ಒಳ್ಳೆಯ ಸ್ಟಾಕ್ ಅನಿಸ್ತು. ಅದಕ್ಕಾಗಿ ನಾ ಇದನ್ನ ವಿಡಿಯೋ ಮಾಡಿದ್ರೆ ನಿಮ್ಗೆಲ್ಲರಿಗೂ ಒಂದು ಸ್ವಲ್ಪ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ನಾ ಒಂದು ಈ ವಿಡಿಯೋನ ಮಾಡಿದೆ. ಇದನ್ನೇ ನಾವೀಗ 1 ಡೇ ಟೈಮ್ ಫ್ರೇಮ್, ಇದೇನು ಲಾಂಗ್ ಟರ್ಮ್ ಮಾಡುವವರಿಗೆ ಇದು ವೀಕ್ಲಿಯಲ್ಲಿ ಆಯ್ತು. ಈಗ 1 ಡೇ ಟೈಮ್ ಫ್ರೇಮ್, ಅದು ವೀಕ್ಲಿಯಲ್ಲಿ ನಾವು ಲಾಂಗ್ ಟರ್ಮ್ ಮಾಡೋರಿಗೆ ನೋಡಿದ್ವಿ. ಈಗ ಇದು ಡೈಲಿಯಲ್ಲಿ ಅಂದ್ರೆ ಇದು ನಾವು ಈಗ ಏನು ವೀಕ್ಲಿ ಹೋಲ್ಡಿಂಗ್ ಮಾಡ್ತಿರ್ತಿರಲ್ಲ ಅವ್ರಿಗೂ ಕೂಡ ನಾವು ಈಗ ನೋಡ್ಬೋದು. ಈಗ ಏನಾಗಿದೆಯಲ್ಲ, ಈಗ ಈ ರೀತಿಯಾಗಿ ಬ್ರೇಕ್ಔಟ್ ಆಗಿತ್ತು. ಈಗ ರೀಟೆಸ್ಟ್ ಕೂಡ ಮಾರ್ಕೆಟ್ ಇಲ್ಲಿದಿಂದ ರೀಟೆಸ್ಟ್ ತಗೊಂಡಿದೆ. ಈಗ ಏನಾಗ್ಬೋದು ಅಂದ್ರೆ ಈಗ ಮಾರ್ಕೆಟ್ ಈ ರೀತಿಯಾಗಿ ಏರ್ಕೋತ ಹೋಗ್ತದೆ. ಅದಕ್ಕಾಗಿ ನೀವು ವೀಕ್ಲಿ ಹೋಲ್ಡಿಂಗ್ ಕೂಡ ಮಾಡ್ಬೋದು. ಇದ್ರೊಳಗೆ ವೀಕ್ಲಿ ಹೋಲ್ಡಿಂಗ್ ಅಂದ್ರೆ ನಾವು ಈಗ ಪಾಯಿಂಟ್ಗಳ ಮೇಲೆ ಒಂದು 20 ಪಾಯಿಂಟ್ ಈ ತರ ನಾವು ಒಂದು ಇದು ಮಾಡಿಕೊಂಡು ಅದರಲ್ಲಿ ನಾವು ಎಕ್ಸಿಟ್ ಮಾಡಿಕೊಂಡು ನಾವು ಪ್ರಾಫಿಟನ್ನು ಬುಕ್ಕಿಂಗ್ ಮಾಡ್ಕೋಬೇಕಾಗ್ತದೆ. ಅದಕ್ಕಾಗಿ ಲಾಂಗ್ ಟರ್ಮ್ ಏನು ಮಾಡ್ತಾ ಇರ್ತಿರಲ್ಲ, ಲಾಂಗ್ ಟರ್ಮ್ ಮಾಡುವವರು ನೀವು ಈಗ 2-3 ತಿಂಗಳು ಗಟ್ಟಲೆ ಇದ್ರೊಳಗೆ ಬಿಟ್ರೆ ಒಂದು ಒಳ್ಳೆಯ ಪ್ರಾಫಿಟನ್ನು ಕೂಡ ಇದರಲ್ಲಿ ಮಾಡ್ಕೋಬಹುದು. ಅದಕ್ಕಾಗಿ ಒಂದು ಒಳ್ಳೆಯ ಸ್ಟಾಕ್ ಇರೋದ್ರಿಂದ ನಿಮ್ಗೆಲ್ಲರಿಗೂ ಇದರಲ್ಲಿ ಒಂದು ಒಳ್ಳೆ ಅರ್ನ್ ಮಾಡ್ತೀರಂತ ಹೇಳಿ ಅಂದ್ಕೊಂಡು ನಾ ಈಗ ಒಂದು ಈ ವಿಡಿಯೋನ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.